ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿ ಎಚ್ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಆಧಾರ್ ಕಾರ್ಡ್ ಮತ್ತು ಆಧಾರ್ ಸೀಡಿಂಗ್ ಸ್ಟೇಟಸ್ ಅನ್ನು ಯಾವ್ದು ರೀತಿ ಚೆಕ್ ಮಾಡ್ಕೊಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ. ಸಪೋಸ್ ಏನಾದರೂ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂದ್ರೆ ನೀವು ಆಧಾರ್ ಸೀಡಿಂಗ್ ಮಾಡಿಸಿಲ್ಲ ಅಂತಂದ್ರೆ ದಯವಿಟ್ಟು ಅದಕ್ಕೆ ಏನು ಮಾಡಬೇಕು ಅಂತ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಏನು ಮಾಡಬೇಕು ಅಂತಂದ್ರೆ ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಮೈ ಆಧಾರ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನು ಅಂತಂತಂದ್ರೆ ಇಲ್ಲಿ ಚೆಕ್ ಆಧಾರ್ ಸ್ಟೇಟಸ್ ಅಂತ ಇದೆಯಲ್ಲ, ಗೆಟ್ ಆಧಾರ್ದಲ್ಲಿ. ಸೊ ಗೆಟ್ ಆಧಾರ್ ಅಂತ ಇದೆಯಲ್ಲ, ಚೆಕ್ ಆಧಾರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಇಲ್ಲಿ ನಿಮ್ಮ ಆಧಾರ್ ನಂಬರು ಮತ್ತೆ ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ. ಈ ತರ ಬಂದ ತಕ್ಷಣ ಏನ್ ಮಾಡಿ ಅಂತಂದ್ರೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಯಾವ್ದು ರೀತಿ ಇರತ್ತಲ್ಲ ಅವೆಲ್ಲ ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ. ಸೊ ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ. ನಿಮ್ ಕ್ಯಾಪ್ಚಾ ಏನಿರುತ್ತೆ ನೋಡ್ಕೊಳ್ಳಿ. ಸೊ ಕ್ಯಾಪ್ಚನ ಎಂಟರ್ ಮಾಡ್ಕೊಂಡು ಅವಾಗ ಏನ್ ಮಾಡಿ ಅಂತಂದ್ರೆ ನೆಕ್ಸ್ಟ್ ಇಲ್ಲೇ ಲಾಗಿನ್ ವಿತ್ OTP ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ದು OTP ಬರುತ್ತೆ. ಸೊ OTP ಬರುತ್ತೆ. ಸೊ OTPನ ಎಂಟರ್ ಮಾಡ್ಕೋಬೇಕು. ಸೊ OTP ನಿಮ್ದು ಯಾವುದು ಇದು ಮೊಬೈಲ್ ನಂಬರ್ ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಸೊ ಅದಕ್ಕೆ OTP ಬರುತ್ತೆ. ಸೊ ದಯವಿಟ್ಟು OTPನ ಎಂಟರ್ ಮಾಡ್ಕೊಳ್ಳಿ. ಸೊ OTP ಎಂಟರ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಗೆ ಆಧಾರ್ ಅಪ್ಡೇಟ್, ಡೌನ್ಲೋಡ್ ಆಧಾರ್, ಆರ್ಡರ್ PVC ಕಾರ್ಡ್, ಡಾಕ್ಯುಮೆಂಟ್ ಅಪ್ಡೇಟ್, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಬರುತ್ತಿದೆ. ನೀವು ಸಪೋಸ್ ಲಾಕ್ ಅಥವಾ ಅನ್ಲಾಕ್ ಬಯೋಮೆಟ್ರಿಕ್ ಮಾಡ್ಬೋದು. ಅದೇ ರೀತಿಯಾದಂಥ ವರ್ಚುವಲ್ ID ಬರುತ್ತೆ. ಆಫ್ಲೈನ್ KYC ಯಾವ ತರ, ಮೈ ಹೆಡ್ ಫ್ಯಾಮಿಲಿ ರಿಕ್ವೆಸ್ಟ್ ಇವನ್ನೆಲ್ಲ ಬರುತ್ತೆ. ಸೊ ನಿಮ್ಗೆ ಬೇಕಾಗಿರೋದು ಏನು ಅಂತಂದ್ರೆ ಸಪೋಸ್ ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ತಿದ್ರೆ ಇಲ್ಲಿ ಆಧಾರ್ ಡೌನ್ಲೋಡ್ ಆಧಾರ್ ಅಂತ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಜಸ್ಟ್ ಏನು ಅಂತಂದ್ರೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳೋದು. ನಿಮ್ಗೆ ಯಾವ್ದು ಬ್ಯಾಂಕ್ ನಿಮ್ಮ ಆಧಾರ್ ನಂಬರ್ಗೆ ಸೀಡಿಂಗ್ ಆಗಿದೆಯಲ್ಲ, ಸೊ ಅದನ್ನ ಯಾವ ರೀತಿ ಅಂತಂದ್ರೆ ಇಲ್ಲಿ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಯಾವ್ದು ಅಕೌಂಟಿಗೆ ಸೀಡಿಂಗ್ ಆಗಿದೆಯಲ್ಲ, ಸೊ ಅದ್ರದ್ದು ಈ ತರ ಬರುತ್ತೆ. ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಏನಂತ ಇರುತ್ತೆ ಅಂದ್ರೆ ಆಕ್ಟಿವ್ ಅಂತ ಇರಬೇಕು ಇದು. ಸೊ ಆಕ್ಟಿವ್ ಅಂತ ಇತ್ತು ಅಂದ್ರೆ ನಿಮ್ದು ಆಧಾರ್ ಸೀಡಿಂಗ್ ಆಲ್ರೆಡಿ ಇದೆ ಅಂತ. ಸೊ ನೋ ಪ್ರಾಬ್ಲಮ್. ಈ ತರ ಬಂದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಸಪೋಸ್ ನಿಮ್ದು ಯಾವ್ದಾದ್ರು ಸೀಡಿಂಗ್ ಆಗೇ ಇಲ್ಲ ಅಂತಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಯಾವ್ದು ಇರುತ್ತಲ್ಲ, ಸೊ ಅದ್ರ ಜೊತೆ ಏನು ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗಿ ನಿಮ್ ಬ್ಯಾಂಕ್ ಬ್ರಾಂಚಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರೊಂದು ಫಾರ್ಮ್ ಕೊಡ್ತಾರೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಅದು. ಸೊ ಅದನ್ನ ಫಿಲ್ ಮಾಡಿ. ಸೊ ಅಲ್ಲಿ ಹೋಗಿ ಬಯೋಮೆಟ್ರಿಕ್ ಅಂತಂದ್ರೆ ನಿಮ್ ತಮ್ಮ ಕೊಟ್ರೆ ಸೊ ಆಟೋಮೆಟಿಕ್ ಆಗಿ ಸೀಡಿಂಗ್ ಮಾಡಿ ಮ್ಯಾಪಿಂಗ್ ಮಾಡ್ಕೊಡ್ತಾರೆ. ಸೊ ದಯವಿಟ್ಟು ನೀವು ಸಪೋಸ್ ಇದೇನಾದ್ರೂ ಮಾಡಿಸಿಲ್ಲ ಅಂದ್ರೆ ಹೋಗಿ ಬ್ಯಾಂಕಿಗೆ ಮೀಟ್ ಆಗಿ. ಸೊ ಅದೇ ರೀತಿ ನೀವು ಚೇಂಜ್ ಮಾಡಿಸ್ಬೇಕಂದ್ರೂ ಕೂಡ ಸೊ ಬ್ಯಾಂಕಿಗೆ ಹೋಗಿ ನಿಮ್ದು 2-3 ಪಾಸ್ಬುಕ್ ಇದ್ರು ಕೂಡ ಸೊ ನೀವು ಬೇರೆ ಬೇರೆ ಬ್ಯಾಂಕಿಗೆ ಹೋಗಿ ಅಂದ್ರೆ ನಿಮ್ದು ಒಂದ್ ಬ್ಯಾಂಕಿಗೆ ಹೋಗಿ ನಿಮ್ಗೆ ಯಾವ್ದು ಸೀಡಿಂಗ್ ಬೇಕಾಗಿರುತ್ತಲ್ಲ, ಸೊ ಅದಕ್ಕೆ ನಿಮ್ದು ಆಧಾರ್ ಕಾರ್ಡ್ ಕೊಟ್ಟು ಮತ್ತೆ ಅಲ್ಲಿ ಫಾರ್ಮ್ ತುಂಬಿ ನಮ್ಗೆ ಇದೇ ಬ್ಯಾಂಕ್ ಸೀಡಿಂಗ್ ಮಾಡಿ ಅಂತ. ಸೊ ಆ ಬ್ಯಾಂಕ್ ಯಾವುದೇ ಆಗಿಲ್ಲ, ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಎನಿ ಬ್ಯಾಂಕ್ ಆಗಿದ್ರು ಕೂಡ ಅವರು ನಿಮ್ಗೆ ಬ್ಯಾಂಕ್ ಸೀಡಿಂಗ್ ಅನ್ನ ಮಾಡಿಕೊಡ್ತಾರೆ. ಸೊ ಇವಾಗ ನೆಕ್ಸ್ಟ್ ಈ ತರ ಆಕ್ಟಿವ್ ಅಂತ ಸ್ಟೇಟಸ್ ಬರ್ಬೇಕು. ಸಪೋಸ್ ನಿಮ್ಗೆ ಆಧಾರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಕೆಳಗಡೆ ಆಪ್ಷನ್ ಅಲ್ಲಿ ಲಾಸ್ಟ್ ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದಿದ್ದು ಆಧಾರ್ ಕಾರ್ಡ್ ಅನ್ನ ಫಸ್ಟ್ 4 ಡಿಜಿಟ್ ಏನಿರುತ್ತಲ್ಲ, ಸೊ ಇಲ್ಲಿ ನೋಡಿ ಇದು ಒಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಏನು ಅಂತಂತಂದ್ರೆ ಪಾಸ್ವರ್ಡ್ ಏನಿರುತ್ತೆ ಅಂದ್ರೆ 7ರಿಂದ 8 ಕ್ಯಾರೆಕ್ಟರ್ ಲೆಂತ್ ಇರುತ್ತೆ. ಸೊ ಅದೇ ಸಪೋಸ್ ಏನಾದ್ರು ಇವಾಗ ಅನೀಶ್ ಅಂತ ಇದ್ರೆ ANI ಅಂತ ಚೂಸ್ ಮಾಡಿ ನಿಮ್ ಡೇಟ್ ಆಫ್ ಬರ್ತ್ ಹಾಕ್ಬೇಕು. ANIS ಅಂತ ಚೂಸ್ ಮಾಡಿ ನಿಮ್ದು ಡೇಟ್ ಆಫ್ ಬರ್ತ್ ಎಷ್ಟು ಇರುತ್ತಲ್ಲ ಆಧಾರ್ ಕಾರ್ಡ್, ಸೊ ಅದನ್ನ ಹಾಕಿದ್ರೆ ನಿಮ್ದು ಆಧಾರ್ ಪಾಸ್ವರ್ಡ್ ಓಪನ್ ಆಗುತ್ತೆ. ಸಪೋಸ್ ನಿಮ್ ಹೆಸರು ಏನಾದ್ರು 3 ವರ್ಡ್ಸ್ ಇದ್ರೆ, ಸಪೋಸ್ ಇಲ್ಲಿ ಕೊಟ್ಟಿದ್ದಾರೆ ಅವರು ರಿಯಾ ಅಂತ ಇತ್ತು ಅಂತಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ 1989 ಇತ್ತಂದ್ರೆ ನಿಮ್ ಪಾಸ್ವರ್ಡ್ ವಿಲ್ ಬಿ ಏನಾಗುತ್ತೆ ಅಂದ್ರೆ ರಿಯಾ ಅಂತ ಆಗ್ಬಿಟ್ಟು RAI ಅಂತ ರಿಯಾ ಅಷ್ಟೇ ಆಗಿ ಆಮೇಲೆ ಅದ್ರದ್ದು ನಿಮ್ದು ಡೇಟ್ ಆಫ್ ಬರ್ತ್ ಹಾಕಿದ್ರು ಸಾಕು. ಸೊ ನಿಮ್ದು ಇದಾಗುತ್ತೆ, ಓಪನ್ ಆಗುತ್ತೆ. ಸೊ ಇಲ್ಲಿ ಇದು ವ್ಯಾಲಿಡೇಟ್ ಸಿಗ್ನೇಚರ್ ಆಗಿರುತ್ತೆ. ಸೊ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ, PDF ಅಲ್ಲಿ ಬರುತ್ತೆ. ಸೊ ಗ್ರೀನ್ ಟಿಕ್ ಅಂತ ರೆಕಮೆಂಡ್ ಮಾಡಿರ್ತಾರೆ. ಸೊ ದಯವಿಟ್ಟು ಈ ತರ ಬರುತ್ತೆ ಸಕ್ಸಸ್ಫುಲಿ ಡೌನ್ಲೋಡೆಡ್ ಅಂತ. ನೋಡಿದ್ಮೇಲೆ ನೀವು ಪ್ರಿವ್ಯೂ ಅನ್ನ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಈ ತರ ಡೌನ್ಲೋಡ್ ಆಗಿತ್ತು ಅಂತಂದ್ರೆ ಸಪೋಸ್ ಯಾವ ತರ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನಿಮ್ಗೆ. ಸೊ ಸಪೋಸ್ ನೀವು ಅದೇ ಫಸ್ಟ್ 4 ಕ್ಯಾರೆಕ್ಟರ್ ಹಾಕೋದು, ನಿಮ್ದು ಏನಿರುತ್ತಲ್ಲ ಫಸ್ಟ್ 4 ಕ್ಯಾರೆಕ್ಟರ್ನ ಹಾಕೊಂಡು ಸೊ ಈ ತರ ಫಸ್ಟ್ 4 ಕ್ಯಾರೆಕ್ಟರ್ನ ಹಾಕೊಳ್ಳಿ, ನಿಮ್ದು ಫಸ್ಟ್ 4 ಡಿಜಿಟ್. ಸೊ ಹಾಕೊಂಡ್ಬಿಟ್ಟು ನಿಮ್ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕೊಂಡ ತಕ್ಷಣ ಈ ತರ ಕೊಟ್ರೆ ಓಪನ್ ಆಗುತ್ತೆ ನಿಮ್ದು ಆಧಾರ್ ಕಾರ್ಡ್ ಈ ತರ. ಸೊ ದಯವಿಟ್ಟು ಈ ತರ ಚೆಕ್ ಮಾಡ್ಕೊಳ್ಳಿ. ಈ ತರ ಮಾಡ್ಬೇಕಂತಂದ್ರೆ ಎಲ್ಲ ಇಷ್ಟೆಲ್ಲ ಡೌನ್ಲೋಡ್ ಮಾಡಿ ಮುಗಿತ ತಕ್ಷಣ ನೆಕ್ಸ್ಟ್ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ನಿಮ್ದು ಲಾಗೌಟ್ ಮಾಡ್ಬೇಕು ಲಾಸ್ಟಿಗೆ. ಸೊ ಲಾಗೌಟ್ ಅಂತಂದ್ರೆ ಇಲ್ಲಿ ನಿಮ್ ಮೂಲೆಯಲ್ಲಿ ಫೋಟೋ ಕಾಣಿಸ್ತಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ದು ಡೀಟೇಲ್ ಆಧಾರ್ ಕಾರ್ಡ್ ಬರುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ. ಅದ್ರ ಕೆಳಗೆ ಫ್ಲಿಪ್ ಆಧಾರ್ ಕಾರ್ಡ್ ಅಂತ ಇದಿಲ್ಲ, ಅದ್ರ ಕೆಳಗೆ ಲಾಗೌಟ್ ಅಂತ ಇರುತ್ತೆ. ನೀವು ಲಾಗೌಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ದು ಲಾಗೌಟ್ ಆಗುತ್ತೆ. ಸೊ ಇಲ್ಲಿಗೆ ನೀವು ಅಂದ್ರೆ ಇದರಿಂದ ಲಾಗೌಟ್ ಆದ್ರಿ ಅಂತ ಅರ್ಥ. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೀವು ಮೊಬೈಲಲ್ಲಿ ಕೂಡ ನಿಮ್ಮ ಆಧಾರ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾರ್ಯಾರಿಗೆಲ್ಲ ಆಮೇಲೆ ಸೀಡಿಂಗ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.